ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಅಂತೆ. ಅವು ಎಷ್ಟು ಹುದ್ದೆಗಳು, ಪ್ರಾಥಮಿಕ ಶಾಲೆಗೆ ಎಡೆಡ್ ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಎಡೆಡ್ ಹೈಸ್ಕೂಲಲ್ಲಿ, ಎಡೆಡ್ PU ಕಾಲೇಜಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅಂತ. ಮತ್ತು ನನಗೆ ಈ ಪೇಪರ್ ಕಟ್ಟಿಂಗನ್ನು ಒಬ್ಬ ಸ್ಟೂಡೆಂಟ್ ಕಳಿಸಿದ. ಮತ್ತು ಯಾಕಂತಂದರೆ ನಾನು ಈ ವರ್ಷ ಆರ್ಥಿಕ ಇಲಾಖೆ ಯಾವುದೇ ಹುದ್ದೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಹೀಗಾಗಿ ಅದಕ್ಕೆ ರಿಪ್ಲೈ ಆಗಿ ಈ ಒಂದು ಇದನ್ನು ಕಳಿಸಿದರು. ನಾನು ಹೇಳೋದಿಷ್ಟೇ, ಆರ್ಥಿಕ ಇಲಾಖೆಯವರು 2024ಕ್ಕೆ ಹೊಸ ಹುದ್ದೆಗಳಿಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರಲ್ಲ, ಅದಕ್ಕೆ ಅನುಮತಿ ಕೊಡೋದಿಲ್ಲ. ಇವೇನಿದೆ ಅನುದಾನಿತ ಶಾಲೆಗಳಲ್ಲಿ ಈ ಹುದ್ದೆಗಳು ಕಂಟಿನ್ಯೂಷನ್ಸ್ ಹುದ್ದೆಗಳು ಇವೆಲ್ಲ. ಒಬ್ಬ ರಿಟೈರ್ಡ್ ಆಗಲಿ, ರಾಜೀನಾಮೆ ಕೊಡಲಿ, ಆ ಹುದ್ದೆಗೆ ಕಂಟಿನ್ಯೂಷನ್ ಅನ್ನೋದು ಇರುತ್ತೆ. ಹೀಗಾಗಿ ಈ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಒಂದು ಒಪ್ಪಿಗೆ ಅಂತಂದರೆ ಆರ್ಥಿಕ ಇಲಾಖೆಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟು ಒಪ್ಪಿಗೆ ಪಡೆಯುವಂಥದ್ದಾಗಿರ್ತದೆ. ಓಕೆ, ಇದೇನು ಹೊಸ ಹುದ್ದೆಗಳಲ್ಲ. ಓಕೆ, ಈ ಗಣಿತ ಟೀಚರ್ ಇದ್ದರೆ ಅದು ರಿಟೈರ್ಮೆಂಟು, ರಾಜೀನಾಮೆ, ಸಾವಿನಿಂದ ಆಯಿತು ಅಂತಂದರೆ ಅದೇ ಆ ಹುದ್ದೆನೇ ಕಂಟಿನ್ಯೂಷನನ್ನು ಅವರು ಕೇಳ್ತಾ ಬರ್ತಾರೆ. ಹೀಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒಟ್ಟು ಮೊನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಶಾಲಾ ಶಿಕ್ಷಣ ಸಚಿವರಿಗೆ ಕೇಳ್ತಾರೆ, ರಾಜ್ಯದ ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ದಿನಾಂಕ 2016ರಿಂದ 2023ರವರೆಗೆ ನಿವೃತ್ತಿ, ನಿಧನ, ರಾಜೀನಾಮೆಯಿಂದ ತೆರವಾದಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಅವರು ಇನ್ಫಾರ್ಮೇಷನನ್ನು ಕೊಡ್ತಾ ಬರ್ತಾರೆ. ನೋಡ್ಬೋದು, ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಅದು ಬೆಂಗಳೂರು, ಕಲಬುರಗಿ, ಧಾರವಾಡಗೆ ಸೇರಿದಂತೆ ಸುಮಾರು 4080 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರೌಢಶಾಲೆಗಳಲ್ಲಿ ಬೆಂಗಳೂರಲ್ಲಿ, ಕಲಬುರಗಿ, ಧಾರವಾಡಗೆ ಸಂಬಂಧಪಟ್ಟಂತೆ 7697 ಹುದ್ದೆಗಳು ಖಾಲಿ ಇದ್ದಾವೆ. ಪದವಿ ಪೂರ್ವ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ 2677 ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಕೊಟ್ಟಿದ್ದಾರೆ. ಇದು ಅನುಬಂಧದಲ್ಲಿ ತೋರಿಸಿದ್ದೀವಿ ಅಂತೇಳಿ ಸಹಿತ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಹುದ್ದೆಗಳು ಏನಿದಾವಲ್ಲ, ಪ್ರೈಮರಿಗೆ 4080, ಪ್ರೌಢಶಾಲೆ ಈ 7697, PUಗೆ ಸಂಬಂಧಪಟ್ಟಂತೆ 2677. ಇಷ್ಟು ಹುದ್ದೆಗಳನ್ನು ಏನು ಮಾಡ್ತಾರೆ, ಅನುದಾನಿತ ಹುದ್ದೆಗಳು 2016ರಿಂದ 2023ರವರೆಗೆ ಯಾರೋ ರಾಜೀನಾಮೆಯಿಂದ ಮತ್ತು ನಿಧನದಿಂದ ಅವು ತೆರವಾದಂಥ ಹುದ್ದೆಗಳಾಗಿದೆ. ಇನ್ನಿತರ ಕಾರಣಗಳಿಂದ ಅವರು ಬಿಟ್ಟು ಹೋಗಿರ್ತಾರೆ. ಇಂಥ ಹುದ್ದೆಗಳು ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ. ಇದು ಒಂಥರ ಖುಷಿ ಸುದ್ದಿನೇ. ಯಾರೆಲ್ಲ BEd, DEd ಮತ್ತು PGಯನ್ನು ಮಾಡ್ಕೊಂಡಿದ್ದ ಅಭ್ಯರ್ಥಿಗಳಿಗೆ ನಿಯರೆಸ್ಟ್ ಅನುದಾನಿತ ಸ್ಕೂಲ್ಗಳಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.